ಅವರು ಅಣ್ಣವರ ಅಭಿಮಾನಿ, ಮತ್ತೆ ಫಿಲಂ ಚೇಂಬರ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಹಿರಿಯರು, ಚಿತ್ರ ನಟ ಇದ್ದಾರೆ ಚಲನಚಿತ್ರ ಮಂಡಳಿಯಲ್ಲಿ. ಅಂಥವ್ರು ಒಂದು ಕೆಟ್ಟ ಪದಗಳನ್ನ ಬಳಸ್ತಾರೆ, ಅದು ವೈರಲ್ ಆಗ್ಬಿಡುತ್ತೆ ಸಿಕ್ಕಾಪಟ್ಟೆ. ಸೊ ಇದನ್ನ ಯಾವ ರೀತಿ ನೀವು ವ್ಯಾಖ್ಯಾನಿಸ್ತೀರಿ? ತಪ್ಪೇ ಸರ್. ಈಗ ಅಭಿಮಾನಿಗಳು, ರಾಜ್ಕುಮಾರ್ ಅಭಿಮಾನಿಗಳು ಹೌದು, ರಾಜ್ಕುಮಾರ್ ಅಭಿಮಾನಿಗಳನ್ನ ಆಗಿ ಉಳ್ಕೊಳ್ಳೋಕ್ಕೆ ಬಿಡಬೇಕು ಸಮಾಜ ಒಂದು. ಮತ್ತು ಎಲ್ಲ ತಪ್ಪೇ. ಎಲ್ಲೋ ಒಂದು ಕಡೆ ಸರಾ ಗೋವಿಂದ್ ಅವರು ಆ ಎಮೋಷನ್ಸು, ಆ ಒಂದು ಏನಿದೆ ಅನ್ನೋ ಥರ ಆ ಒಂದು ಇದರಲ್ಲಿ ಸರಾ ಗೋವಿಂದ್ ಅವರು ಯಾವತ್ತೂ ಅವರು ಜೀವನದಲ್ಲಿ ರಾಜ್ಕುಮಾರ್ ಅಭಿಮಾನಿಗಳಾಗೆ ಬಂದಿರುವಂಥದ್ದು ಗುರುತಿಸ್ಕೊಂಡಿದ್ದು. ಹಾಗೆ ಎಲ್ಲೂ ಕೂಡ ಈ ರೀತಿ ಅವಾಚ್ಯ ಶಬ್ದಗಳನ್ನ ಅವ್ರು ಉಪಯೋಗಿಸಿರಲಿಲ್ಲ. ಎಲ್ಲೂ ಕೂಡ ಅವ್ರ ವಾದ ವಿವಾದಗಳಲ್ಲಿ ಎಲ್ಲೂ ಕೂಡ ಅವರು ಈ ರೀತಿಯಾಗಿ ತಾಳ್ಮೆಯಿಂದ ಮಾಡಿ ಇದು ಮಾಡೋರು. ಬಹುಶಃ ಒಂದು ವಯಸ್ಸಿನ ಒಂದು ಅಂತರ, ಆ ಒಂದು ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕಾಗಲ್ವೇನೋ ಅದೊಂದು. ಮತ್ತು ಎರಡನೇದು, ಅವರು ಮಾತಾಡಿರೋ ತಪ್ಪು ಅನ್ನುವಂಥದ್ದು ನಾವು ಒಪ್ಕೊತೀವಿ. ಯಾಕಂದರೆ ಯಾವತ್ತೂ ರಾಜ್ಕುಮಾರ್ ಅವರು ಅಥವಾ ಕುಟುಂಬದವರಾಗಲಿ ಆ ರೀತಿ ಮಾತುಗಳನ್ನ ಸ್ಕ್ರೀನ್ ಮೇಲೂ ನಮ್ಗೆ ಹೇಳಿಲ್ಲ, ವೇದಿಕೆ ಮೇಲೂ ಹೇಳಿಲ್ಲ, ಅಥವಾ ನಾನು ಈ ಥರ ಮಾತಾಡ್ಬೋದು ಅಂತಲೂ ಹೇಳಿಲ್ಲ. ಮಾತಾಡಬೇಕು ಅಂದ್ರೂ ಯಾರೋ ಮನಸ್ಸು ನೋವು ಅಂದ್ಬಿಟ್ಟು ಅದೇನು ಗೊತ್ತಾ ಅನ್ನೋವಂಥದ್ದು. ಅಂಥದ್ರಲ್ಲಿ ಅಭಿಮಾನಿಗಳಿಗೆ ಅವರು ಆ ರೀತಿ ಅಂದ್ಬಿಟ್ರು ಅಂದರೆ, ಚೇತನ್ಗೆ ಆ ಥರ ಅಂದ್ಬಿಟ್ಟಿದ್ದಾರೆ ಅಂದರೆ ಇನ್ನು ಯಾವ ಲೆವೆಲ್ ನೋವಾಗಿರ್ಬೋದು ಅನ್ನೋವಂಥದ್ದು. ಒಂಥರ ಇದು ಮಾಡೋದು, ಅದು ಏನೇ ನೋವು ಆದ್ರೂ ಕೂಡ ಮಾತಾಡ್ಬಾರ್ದು, ಅದು ನಾನು ಕೂಡ ಹೇಳ್ತೀನಿ. ಸೊ ತಪ್ಪಿದೆ ಹೋರಾಟ ಮಾಡೋವಂಥದ್ದು. ಚರ್ಚೆ ಏನಾಗ್ತಿದೆ ಅಂದ್ರೆ, ಒಬ್ಬ ಅಣ್ಣವರ ಅಭಿಮಾನಿಯಾಗಿ ನೀವು ಅಣ್ಣವರಿಗೆ ಅಗೌರವ ಸಲ್ಲಿಸಿದ್ರಿ ಈ ರೀತಿ ಮಾತಾಡಿ ಅನ್ನೋ ಮಾತು ಕೇಳ್ಬೋದು. ನಮಗೆ ಸದ್ಯ ಇದು ಸಂತೋಷ ಏನಾಯ್ತು ಅಂದ್ರೆ, ಅಣ್ಣವ್ರ ಅಭಿಮಾನಿಗಳಾಗಿ ಇದು ಅಗೌರವವನ್ನು ಸಲ್ಲಿಸಿದ್ರಿ ಅಂತ ಹೇಳುವಂಥದ್ದು ಯಾರು ಅಂದ್ರೆ ಅವ್ರ ಅಭಿಮಾನಿಗಳ ಅಥವಾ ಅಲ್ವಾ ಗೊತ್ತಿಲ್ಲ. ಅಂದ್ರೆ ಅಣ್ಣು ಅಂದ್ರೆ ಹಿಂಗೆ ಅವ್ರು ಆ ಥರ ಮಾತಾಡಲ್ಲ ಅನ್ನೋದನ್ನ ಮಾತ್ರ ಮೆಸೇಜ್ ಕೊಟ್ರಿ ನೀವು. ಆ ಮೆಸೇಜ್ ಮಾತ್ರ ಕೊಟ್ರಿ, ಅದೇ ನಮಗೆ ಬೇಕಾಗಿರೋದು. ನಾವು ಕಲ್ತಿರೋದೇ ಅದನ್ನ. ಆ ರೀತಿಯಾಗಿ ಬೈದಿರುವಂಥದ್ದು, ಹೊಲ್ಸ್ ಮಾತಾಡದೇ ಇರುವಂಥದ್ದು, ಆಯ್ತಪ್ಪ ಅನ್ನೋವಂಥದ್ದು ಇವೆಲ್ಲವೂ ಕೂಡ ಇದ್ದೇ ಇರ್ತವೆ. ಆದರೆ ನ್ಯಾಚುರಲ್ ಆಗಿ ರಾಜ್ಕುಮಾರ್ ಅವ್ರ ಬಗ್ಗೆ ಬಂದಾಗ, ಸ್ಮಾರಕದ ಬಗ್ಗೆ ಮಾತಾಡಿದಾಗ, ನಾನು ಹೇಳಿದ್ನಲ್ಲ ಒಂದು BDA ಉದಾಹರಣೆ ಕೊಟ್ಟೆ ನಿಮಗೆ, ಯಾವುದೋ ತಂದೆ ಎಮೋಷನ್, ಆ ತಂದೆಯ ಒಂದು ಸ್ಮಾರಕದ ಬಗ್ಗೆ ಯಾರ ಮಾತಾಡಿದಾಗ ಒಬ್ಬ ಮಗನಿಗೆ ಏನು ಕೋಪ ಬಂದ್ಬಿಡುತ್ತೋ, ಏನು ಮಾತಾಡ್ಬಿಡ್ತಾನೋ ಆ ಸಮಯದಲ್ಲಿ ಮಾತ್ರ ಆ ರೀತಿ ಒಂದು ಆಗ್ಬಿಟ್ಟಿದೆ, ಇದು ತಪ್ಪಾಗ್ಬಿಟ್ಟಿದೆ. ಬಟ್ ಎಸ್, ಅದನ್ನು ನಮಗೆ ರಾಜ್ಕುಮಾರ್ ಅವರು ಅಥವಾ ಅವರೆಲ್ಲ ಯಾರು ನಮ್ಗೆ ಹೇಳ್ಕೊಟ್ಟಿಲ್ಲ, ಎಲ್ಲೂ ಹೇಳ್ಕೊಟ್ಟಿಲ್ಲ. ಸೊ ಹಾಗಾಗಿ ಆ ಒಂದಕ್ಕೆ ನಾವು ಕೂಡ ತಲೆ ಬಾಗ್ಲೇಬೇಕಾಗುತ್ತೆ, ಕ್ಷಮೆ ಕೇಳಲೇಬೇಕಾಗುತ್ತೆ. ಅಪ್ಪ ನೀನು ಹೌದಪ್ಪ ನಾನು ಹಂಗೆ ಹೇಳ್ಬಿಡೋದಾಗಿತ್ತು, ಬಟ್ ನೀನೇನು ಮಾಡ್ತಾ ಇದೀಯಾ, ಇನ್ನೊಂದ್ಸಲಿ ಮಾಡಬೇಡ ಇದನ್ನು ಅನ್ನೋದು ಮಾತ್ರ ಡೈರೆಕ್ಟ್ ವಾರ್ನಿಂಗು ಸರ್. ಇನ್ನೊಂದ್ಸಲಿ ಬಿ ಕೇರ್ಫುಲ್. ನೀವು ಫೈನಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನೀವು ಒಬ್ಬರು ಅಭಿಮಾನಿಯಾಗಿ ಚೇತನ್ ಅವ್ರಿಗೆ ಆಗ್ಬೋದು ಸರ್, ಇನ್ನು 100 ಅಲ್ಲ 1000 ವರ್ಷ ಈ ಸೂರ್ಯ ಇರೋವರೆಗೂ, ಚಂದ್ರ ಇರೋವರೆಗೂ ಕನ್ನಡ ಅಂತ ನಾವು ಭಾಷೆಯಲ್ಲಿ ಯಾವಾಗಲೂ ಅಮ್ಮ ಅಂತ ಯಾರು ಕರಿತೀವೋ ಅಲ್ಲಿವರೆಗೂ ಕೂಡ ರಾಜ್ಕುಮಾರ್ ಅವ್ರ ಬಗ್ಗೆ ಆ ಒಂದು ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ ಸರ್. ಅದು ಕಳೆಯೋಕ್ಕೆ ಸಾಧ್ಯವೇ ಇಲ್ಲ, ಕಿತ್ಕೊಳ್ಳೋಕೆ ಯಾರ ಕಡೆನೂ ಆಗಲ್ಲ. ಅವರು ಇರಲೇಬೇಕು. ನಾವೆಲ್ಲ 100 ವರ್ಷಕ್ಕೂ ಇನ್ನೂ ಯಾರು ಇರಲ್ಲ ಅಂತ ಅನ್ಕೊಳ್ಳೋಣ. ನಮ್ಮ ವಂಶದಲ್ಲೂ ಕೂಡ ಅವ್ರು ಮಾತ್ರ ಇರಬೇಕು ಸರ್. ಅದೇ ನಾನು ಒಂದು ಹುಚ್ಚು ಪ್ರೀತಿ. ಅಂದರೆ ಮುಂದೆ ಎಂಥ ನಟರೇ ಬಂದರು, ಯಾಕಂದರೆ ಅವರು ಇವತ್ತೇನು ಅಂಬೇಡ್ಕರ್ ಅವರು ಇದ್ದಾರೆ, ಇವತ್ತೇನು ಗಾಂಧೀಜಿ ಅವರು ಇದ್ದಾರೆ, ಅವ್ರು ಏನೋ ಒಂದು ನಮಗೆ ಕೊಡುಗೆಯನ್ನು ಕೊಟ್ಬಿಟ್ಟು ಹೋಗಿದ್ದಾರೆ. ಏನೋ ದೊಡ್ಡ ಕೊಡುಗೆಗಳು, ಅಂಬೇಡ್ಕರ್ ದೊಡ್ಡ ಕೊಡುಗೆಗಳು ಕೊಟ್ಬಿಟ್ಟು ಹೋಗಿದ್ದಾರೆ. ಸಿಸ್ಟಮ್ ನಡೀತಾರೆ ಅವರಿಂದ. ಎಸ್. ಅದೇ ರೀತಿ ರಾಜ್ಕುಮಾರ್ ಅವ್ರಿಗೂ ಕೂಡ ಕೊಡುಗೆ ಇದೆ. ಅಂದರೆ ಪ್ರಾರಂಭ ಹಂತದಲ್ಲಿ ಕನ್ನಡವನ್ನು ಉಳಿಸಿ, ಬೆಳೆಸಿ, ನಿಲ್ಲಿಸಿ, ಇವತ್ತು ರಕ್ಷಣಾ ವೇದಿಕೆ, ಆ ವೇದಿಕೆ, ಈ ವೇದಿಕೆ ಅಂತ ನಾವೆಲ್ಲ ಏನು ಹೋರಾಟಗಳನ್ನ ಮಾಡ್ತೀವಿ. ಬರೇ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿಗೆ ಬಂದು ಪಂಚೆ ಹಾಕೊಂಡು ಶರ್ಟ್ ಹಾಕೊಂಡು ನಿಂತ್ಕೊತಾರೆ ಸರ್. ಚಳವಳಿ ಕ್ಲಿಕ್, ಕನ್ನಡ ಉಳಿಸೋವಂಥದ್ದೇ. ಅದಕ್ಕೆ ಮುಂಚೆ ಅತಿ ಗೌರವದಿಂದ ಕುವೆಂಪುರವರು ಒಬ್ಬರೇ ಮಾಡಬೇಕಂದಾಗ ಅಷ್ಟು ಅದು ಹೀಟ್ ಸಿಗಲಿಲ್ಲ ಆ ಟೈಮಲ್ಲಿ. ರಾಜ್ಕುಮಾರ್ ಎಂಟ್ರಿ ಬರ್ತಾರೆ. ಕನ್ನಡದ ಬಗ್ಗೆ ಏನೇ ಆದರೂ ಕೂಡ ಅವ್ರ ಹೆಸರೇ, ಇವತ್ತು ಅವ್ರ ಹೆಸರೇ. ಕನ್ನಡ ಅಂದರೆ ಅದು ರಾಜ್ಕುಮಾರೇ, ಇನ್ಯಾರೂ ಅಲ್ಲ. ಯಾಕೆ ಸರ್ ಮೊನ್ನೆ ಮಲಯಾಳಂ ಆ್ಯಕ್ಟರು ರಾಜ್ಕುಮಾರ್ ಆಡೋದನ್ನು ಅಮೆರಿಕದಲ್ಲಿ ಆಡಬೇಕಾಗಿತ್ತು? ಬಿಕಾಸ್ ಆ ಅಮೆರಿಕ ಜನಕ್ಕೆ ರಾಜ್ಕುಮಾರ್ ಯಾರು ಅಂತ ಗೊತ್ತು. ಪೃಥ್ವಿರಾಜ್ ಕುಮಾರು ಅಥವಾ ಪೃಥ್ವಿರಾಜ್ ಅವರೆಲ್ಲ ಕನ್ನಡ ಅಂದರೆ ರಾಜ್ಕುಮಾರೇ. ಅಮಿತಾಬ್ ಬಚ್ಚನ್ ಹೇಳೋರು ರಾಜ್ಕುಮಾರ್, ಅಬ್ಬಾ ಈ ಫೈಟ್ ಫಾರ್ ಕನ್ನಡ ಅನ್ನೋರು, ಈಸ್ ಕನ್ನಡ ಅನ್ನೋರು. ಅದನ್ನು ನಾವು ಉಳಿಸ್ಕೊಬೇಕು. ಇವತ್ತು ತಾಯಿ ಅಣ್ಣಮ್ಮ ಪೂಜೆ ಅಂದರೆ ಬೆಂಗಳೂರಲ್ಲಿ ತಾಯಿ ಅಂದರೆ ಇಮ್ಯಾಜಿನೇಷನ್ ನಮ್ಗೆ ಅಲ್ಲ ರಿಜಿಸ್ಟರ್ ಆಗ್ಬಿಟ್ಟಿದೆ. ಇದನ್ನು ಕೊಟ್ಟಿದ್ದು ಯಾರು? ನಮ್ಮ ತಂದೆ ತಾಯಿಗಳು ಹೇಳ್ಕೊಟ್ಟಿರೋದು, ಅವ್ರ ತಂದೆ ತಾಯಿಗಳು ಹೇಳ್ಕೊಟ್ಟಿರೋದು. ಸೊ ಹಾಗಾಗಿ ಇದನ್ನು ತೆಗಿಯೋಕ್ಕೆ ಸಾಧ್ಯವೇ ಇಲ್ಲ. ಏನು ತಪ್ಪು ಮಾಡಿದಾರೆ ಹೋಗಿ ಹೇಳಿ ಸರ್, ಏನು ತಪ್ಪು ಮಾಡಿದಾರೆ ಆ ವ್ಯಕ್ತಿ? ಇವತ್ತಿನ ನಟರನ್ನೆಲ್ಲ ನೋಡ್ಬಿಡಿ ಸರ್, ಒಂದು ಕಡೆ ಹಾಕ್ಬಿಡಿ ಸರ್, ಎಲ್ಲರೂ ಒಂದು ಬಕೆಟ್ಗೆ ಹಾಕ್ಬಿಡಿ ಸರ್, ಆ ಎಪ್ಪನೊಬ್ಬು ನಿಲ್ಲಿಸಿ ಸರ್. ಏನು ಸರ್ ಅದು? ಈ ಕೊನೆಯವರೆಗೂ ಅಯ್ಯೋ ಅನ್ನೋವಂಥದ್ದೇ
ಅಲ್ವಾ ಸರ್? ಇವನ್ನೆಲ್ಲ ನಿಲ್ಲಿಸ್ಬಿಡಿ ಸರ್. ಯಾರೋ ಒಬ್ಬ ಬಾಂಬ್ ಬ್ಲಾಸ್ಟ್ ಮಾಡ್ತಾನೆ, ಯಾರೋ ಒಬ್ಬ ಸ್ಕ್ರೀನ್ ಸೇದ್ ಮಕ್ಳಿಗೆಲ್ಲ ಹೇಳ್ಕೊಡೋ ಮಾಡ್ತಾನೆ, ಯಾರೇನೇನು ಯಾರೋ ಒಬ್ಬ ಹೆಂಡತಿ ಹೊಡಿತಾನೆ, ಯಾರೋ ಒಬ್ರು ಮಕ್ಕಳು ಇದು ಮಾಡ್ತಾನೆ, ಎಲ್ಲ ಇದೆ ಅಲ್ಲ ಸರ್. ಬಟ್ ಈ ಸಿನಿಮಾ ಬಿಟ್ಟು ಒಂದು ಒಳ್ಳೆ ವ್ಯಕ್ತಿತ್ವ ತೋರಿಸಿದಂಥವ್ರು ಅಂದರೆ ಅದೇ ಮುಖ್ಯ ಸರ್. ಎಲ್ಲ ಕ್ಷೇತ್ರದಲ್ಲೂ ಅಷ್ಟೇ, ವಕೀಲ ವೃತ್ತಿಯಲ್ಲಿ ಆಗಿರ್ಬೋದು, ಡಾಕ್ಟರ್ ವೃತ್ತಿಯಲ್ಲಿ ಆಗಿರ್ಬೋದು, ಯಾವುದೇ ವೃತ್ತಿಯಲ್ಲಾದರೂ ಕೂಡ ಮನುಷ್ಯತ್ವವನ್ನು ಎತ್ತಿಡಿಯುವಂಥದ್ದು, ಯಾರಿಗೂ ಹಾರ್ಮ್ ಆಗದಿರುವಂಥದ್ದು ಮೆಸೇಜನ್ನ ನಾವು ಡೆಲಿವರ್ ಮಾಡ್ತೀವಲ್ಲ, ಅದು ಆಟೋಮೆಟಿಕ್ಕಾಗಿ ಹೀರೋಯಿಸಮ್ ಬರುತ್ತೆ. ಹಾಗಾಗಿ ಕರ್ನಾಟಕಕ್ಕೆ ರಾಜ್ಕುಮಾರ್ ಅವರ ಅಪಾರ ಕೊಡುಗೆ ಇದೆ ಸರ್. ಆವತ್ತಿನ ಸರ್ಕಾರ ರಾಜ್ಕುಮಾರ್ ನಿಧನ ಆಗಿದ್ದ ದಿನ ಯಶವಂತಪುರ ಅಲ್ಲಿಗೆ ಆ ಬಾಡಿನ ಕರ್ಕೊಂಬರೋಕ್ಕೆ ಸುಸ್ತಾಗೋದ್ರು. ಹೌದು, ಇದಿರಲಿಲ್ಲ. ಗಾಜನೂರಿಗೆ ತನಕ ಹೋಗ್ತಾರೇನೋ ಅಥವಾ ಪುನೀತ್ ಫಾರ್ಮ್ ಇದೆ ಬಿಡ್ದಿಲ್ಲ ಅಲ್ಲಿಗೆ ಹೋಗ್ತಾರೇನೋ ಅನ್ನೋ ಒಂಥರ ಇತ್ತು. ಅಲ್ಲಿಗೆಲ್ಲ ಹೋದ್ರೆ ಇನ್ನೂ ಕಷ್ಟ ಆಗ್ಬಿಡುತ್ತೆ ಸ್ವಾಮಿ, ಇಲ್ಲಿಗೆ ನಿಲ್ಲಿಸ್ಬಿಡೋಣ ಸಾಕು ಅನ್ನೋ ಅಂಥದ್ದು ವ್ಯವಸ್ಥೆ. ಆ ಥರ ಒಂದು ಅಭಿಮಾನಿಗಳು ಹುಚ್ಚಿದ್ರು ಸರ್. ಎಲ್ಲರೂ ಆ ಮಹಾನ್ ಅಭಿಮಾನಿಗಳಿದ್ರು. ಆಟೋ ಹಾಕ್ಕೊಂಡ್ರೆ ಆ ಕನ್ನಡ ಫ್ಲ್ಯಾಗ್ ಹಾಕೊಳ್ಳೋದು ಅವರೇ ಬೇರೆ, ತುಂಬ ಎಮೋಷನಲ್ ಆದ್ರೆ ಸರ್. ಅವರೇ ಬೇರೆ, ಆ ಕಳೆನೇ ಬೇರೆ, ಆ ಬಟ್ಟಿ ಕಳೋರು, ಆಟೋ ಡ್ರೈವರ್ಗಳು ಅದೇ ಬೇರೆ. ಈಗ ಇದೆ. ಬಟ್ ಎನಿ ಟೈಮ್ ದಯವಿಟ್ಟು ಚೇತನ್ ಅವ್ರ ಮೇಲೆ ಭಾಳ ಅಭಿಮಾನ ಇತ್ತು ನನಗೆ. ಪರವಾಗಿಲ್ಲಪ್ಪ, ಬುದ್ಧಿವಂತಿಕೆ ಪರವಾಗಿಲ್ಲ ಅನ್ನೋ ಥರ. ಆದರೆ ಈ ವಿಷಯದಲ್ಲಿ ಅದು ಬುದ್ಧಿವಂತಿಕೆ ಅಲ್ಲ, ಈ ಶೋಷಿತ ವರ್ಗದ ಸೆನ್ಸಿಟಿವ್ ವಿಚಾರ. ಇಲ್ಲಿ ನಾನು ಬಂದು ಮಾತಾಡಿದ್ರೆ, ಇವ್ರ ಪರವಾಗಿ ಮಾತಾಡಿದ್ರೆ ಇವರೆಲ್ಲ ನನ್ನ ಮೆರೆಸ್ತಾರೆ, ಹಾಗಾಗಿ ನಾನು ಇವ್ರ ಪರವಾಗಿ ನಿಂತಿದ್ದೀನಿ ಅನ್ನೋವಂಥ ಮೆಸೇಜನ್ನು ಎಲ್ಲ ಕೊಡ್ತಾ ಇದ್ದಾರೆ ಇವರು ಅನ್ನೋ ರೀತಿ ನನಗೆ ಮೂಡ್ ಬರ್ತಾ ಇದೆ ಈಗ. ಸೊ ಹಾಗಾಗಿ ಈಸ್ ಆಲ್ಸೋ ಒನ್ ಹಿಟ್ ಆ್ಯಂಡ್ ರನ್ ಕೆಲಸ ಅಷ್ಟೇ. ಈ ಕೆನಾಟ್ ಸ್ಟ್ಯಾಂಡ್ ಆಸ್ ದ ಬೆಸ್ಟ್ ಸೋಷಿಯಲ್ ಆಕ್ಟಿವಿಟಿಸ್ಟ್. ಹಿಟ್ ಆ್ಯಂಡ್ ರನ್ ಕೇಸ್ ಅಷ್ಟೇ ಇದು. ಜಸ್ಟ್ ಒಂದು ಪಬ್ಲಿಸಿಟಿ ಅಷ್ಟೇ. ಇಲ್ಲಾಂದಿದ್ರೆ ರಾಜ್ಕುಮಾರ್ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ತಿರಲಿಲ್ಲ. ಸೊ ಹಾಗಾಗಿ ಈಸ್ ಅ ಹಿಟ್ ಆ್ಯಂಡ್ ರನ್ ಕೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು.